ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು, ನಿಮ್ಮ ಕಾರ್ಯವೈಖರಿ ಇವೆಲ್ಲವೂ ಕೂಡ ಬಹಳ ವಿಶಿಷ್ಟವಾಗಿರತಕ್ಕಂಥದ್ದು. ಆದರೆ ತಂತ್ರಜ್ಞಾನದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಅನ್ನುವಂಥದ್ದು ಕಾಣುತ್ತೆ. ಅದನ್ನು ಸರಿಯಾಗಿ ಗಮನಿಸಿ ನಿಮ್ಮ ಯೋಜನೆಗೆ ತಕ್ಕ ಹಾಗೆ ರೂಪಿಸ್ಕೊಳ್ತಕ್ಕಂಥದ್ದು. ಜೀವನ ಶೈಲಿಯಿಂದ ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡ್ತೀರಿ. ನಾನಿರೋದೇ ಹೀಗೆ ಅಂತ ಹೇಳಿ ಶಿಸ್ತು ಬೇಕು ಮನುಷ್ಯನಿಗೆ. ಆದರೆ ಯಾವುದೇ ಆದರೂ ಕೂಡ ಅತಿಯಾದರೆ ಅದು ನಮ್ಮ ಪರಿವಾರಕ್ಕೆ, ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ, ನಮ್ಮ ಕುಟುಂಬದವರಿಗೆ ತೊಂದರೆಯಾಗತ್ತೆ ಅನ್ನುವಂಥದ್ದು ಕೂಡ ಗಮನದಲ್ಲಿರಬೇಕಾದಂಥದ್ದು. ಕೋಪ ಹೆಚ್ಚಿರುತ್ತೆ. ಯಾವಾಗ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಎಲ್ಲವೂ ನಡೆಯುವುದಿಲ್ವೋ ಆಗ ಸ್ವಾಭಾವಿಕವಾಗಿ ಕೋಪವನ್ನು ಮಾಡಿಕೊಳ್ತಕ್ಕಂಥದ್ದು. ಕಾರ್ಯ ಅಥವಾ ಶಿಸ್ತು ಏನಿದೆ ಅದು ಪ್ರಶಂಸನೀಯವಾದ್ದು. ಆಗಲೇ ಹೇಳಿದಾಗೆ ಅದರಿಂದ ಬೇರೆ ಯಾರಿಗೂ ಕೂಡ ತೊಂದರೆ ಅಂತಕ್ಕಂಥದ್ದು ಆಗಬಾರದು ಅಂತ ಅರ್ಥ. ಸ್ನೇಹಿತರ ಮನೆಯಲ್ಲಿ ಯಾವುದೋ ಶುಭವಾದಂತಹ ಸುದ್ದಿಯನ್ನು ಕೇಳ್ತೀರಿ, ಸಂತೋಷವಾಗುವಂತಹ ವಿಚಾರ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ನೀವು ಎಚ್ಚರ ವಹಿಸಲಿಲ್ಲ ಅಂತಾದಾಗ ತೊಂದರೆಯಾಗುವಂತಹ ಸಾಧ್ಯತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಪಠನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ನಿಜವಾದಂತಹ ಸ್ನೇಹಿತರು ನಿಮಗೆ ಸಹಕರಿಸೋದಿಲ್ಲ. ಯಾರನ್ನ ನೀವು ತುಂಬ ಆತ್ಮೀಯರು, ಇವರೇ ನನ್ನ ಪ್ರಾಣ ಅನ್ನೋಷ್ಟರ ಮಟ್ಟಿಗೆ ಯಾರ ಬಗ್ಗೆ ನಿಮಗೊಂದು ಒಳ್ಳೆಯ ಅಭಿಪ್ರಾಯ ಇರುತ್ತೋ ಅಂತಹ ಸ್ನೇಹಿತರೇ ನಿಮಗೆ ಅಗತ್ಯವಾದಂತಹ ಸಮಯದಲ್ಲಿ, ಕೆಲಸದಲ್ಲಿ ಸಹಾಯ ಸಹಕಾರವನ್ನು ನೀಡದೇ ಇರತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಹಣಕಾಸಿನ ವಿಚಾರ ಬಂದಾಗ ಸ್ವಲ್ಪ ಈ ದಿವಸ ಏನೋ ವ್ಯತ್ಯಾಸಗಳು ಅನ್ನುವಂಥದ್ದು ಕಾಣುತ್ತೆ. ಕೆಲಸವನ್ನು ಮುಂದೂಡಿಕೆ ಮಾಡೋದ್ರಿಂದ, ಅಂದರೆ ಮುಂದಕ್ಕೆ ಹಾಕೋದ್ರಿಂದ ಸ್ವಲ್ಪ ಬೇಸರವಾಗುತ್ತೆ. ಈಗ ಆಗಬೇಕಾದಂತಹ ಕೆಲಸವನ್ನು ಆಮೇಲೆ ಮಾಡೋಣ ಅಂತಲೋ, ಅಥವಾ ಇವತ್ತು ಆಗಬೇಕಾದಂತಹ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ನೋಡೋಣ ಅಂತಲೋ ಮುಂದಕ್ಕೆ ಹಾಕುವಂಥದ್ದು ನಿಮಗೆ ಆ ಮುಂದೂಡಿಕೆ ಅಂತಕ್ಕಂಥದ್ದೇನಿದೆ ಅದು ತುಂಬ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಸಹೋದರರಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ ಎನ್ನುವಂಥದ್ದು. ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರತಕ್ಕಂಥದ್ದು. ಕುಬೇರನನ್ನು ಪ್ರಾರ್ಥನೆ ಮಾಡಿ. ನಿಮಗಿರತಕ್ಕಂತಹ ಎಲ್ಲ ಗೊಂದಲಗಳು, ಸಂಕಷ್ಟಗಳು ನಿವಾರಣೆಯಾಗಲಿ. ಶುಭವಾಗಿ. ಮಿಥುನ ರಾಶಿ. ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಆಗ ಪರಸ್ಪರವಾಗಿ ಕಿತ್ತಾಡ್ಕೊಳ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಸಹಜ. ಆದರೆ ಸ್ನೇಹಿತರಲ್ವೇ ಅನ್ನುವಂಥದ್ದು ಒಂದು ಸಮಾಧಾನ ಇರುವಂಥದ್ದು. ನಿದ್ದೆ, ಆಯಾಸ, ಅನಾರೋಗ್ಯ ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದು. ಎಷ್ಟು ನಿದ್ದೆ ಮಾಡಿದ್ರೂ ಸಾಕಾಗ್ತಾ ಇಲ್ಲ ಅನ್ನೋ ಹಾಗೆ ಶರೀರದಲ್ಲಿ ಏನೋ ಒಂದು ರೀತಿಯ ಆಯಾಸ, ಜೊತೆಗೆ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ. ನನ್ನ ಶರೀರ ನಾನು ಹೇಳ್ದಾಗ ಕೇಳ್ತಾ ಇಲ್ಲ, ಅದು ನನಗೆ ಗೊತ್ತಾಗ್ತಾ ಇದೆ ಅನ್ನುವಂತಹ ಒಂದು ಅನುಭವ ನಿಮಗೆ ಈ ದಿವಸ ಆಗುವಂಥದ್ದು. ಆತುರಾತುರವಾಗಿ ಯಾವ ತೀರ್ಮಾನವನ್ನು ಕೂಡ ಮಾಡಬೇಡಿ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದು ಸಮಸ್ಯೆಗೆ ಕಾರಣವೇ ಹೊರತು ಬೇರೆ ಅಲ್ಲ ಅನ್ನುವಂಥದ್ದು. ತಾಳ್ಮೆ ಇರಲಿ. ನಕಾರಾತ್ಮಕವಾದಂತಹ ಆಲೋಚನೆಗಳನ್ನು ಮಾಡಬೇಡಿ. ತುಂಬ ತಾಳ್ಮೆಯಿಂದ ವರ್ತಿಸಿದರೆ ನಿಮಗೇ ಒಳ್ಳೆಯದು ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಸ್ವಾಮಿಯ ರಕ್ಷಣೆ, ಸ್ವಾಮಿಯ ಅನುಗ್ರಹ ನಿಮಗಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ಮಾತುಕತೆಗಳು ನಡೀಬಹುದು. ತಾಳ್ಮೆಯಿಂದ ಕೋಪವಿಲ್ಲದೆ ವರ್ತನೆಯನ್ನು ಮಾಡಿದರೆ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂತಹ ಯಾವುದೋ ವಿಚಾರಗಳು ಮುನ್ನೆಲೆಗೆ ಬರುವ ಹಾಗಾಗತ್ತೆ. ದೊಡ್ಡವರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಏನೋ ಹೇಳಿದರು ಅಂತಾದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಅನ್ನುವಂತಹ ಭಾವನೆ ಇರಲಿ. ಹಾಗಂತ ಅವ್ರು ಹೇಳಿದ್ದು ಎಲ್ಲವನ್ನೂ ಕೂಡ ಒಪ್ಪಿಕೊಂಡೇ ಬಿಡಬೇಕು ಅನ್ನುವಂತಹ ಒತ್ತಡ ಏನಿಲ್ಲ. ಅವರು ಹೇಳಿದ್ದನ್ನು ಒಂದು ಕ್ಷಣ ಆಲೋಚನೆ ಮಾಡಿ, ಯಾಕೆ ಹೇಳ್ತಾ ಇದ್ದಾರೆ, ಅದರಿಂದ ಮುಂದಾಗ್ತಕ್ಕಂತಹ ಸಾಧಕ ಬಾಧಕಗಳೇನು, ಅದೆಲ್ಲವನ್ನು ತಿಳಿದು ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಮನೆ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನನುಕೂಲವಾಗ್ತಕ್ಕಂಥದ್ದಿದೆ. ಮಾನಸಿಕವಾಗಿ ದೃಢವಾಗಿರಬೇಕು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೆ ಮಾತ್ರ ಯಾವುದೇ ನಿರ್ಧಾರಕ್ಕೆ
ಬರುವಂತಹದ್ದು ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಆಗತ್ತೆ. ಭವಿಷ್ಯದ ಯೋಜನೆಗಳನ್ನು ಚರ್ಚೆ ಮಾಡ್ತೀರಿ. ಮುಂದೆ ಏನಾಗಬೇಕು, ಯಾವ ರೀತಿಯಲ್ಲಿ ನಾವು ಕೈಗೊಂಡಂತಹ ಯೋಜನೆಗಳನ್ನು ರೂಪಿಸಿದರೆ ಅನುಕೂಲವಾಗುತ್ತೆ, ಅದರಲ್ಲಿ ಯಾವ ಬದಲಾವಣೆ ಆಗಬೇಕು, ಏನು ಸೇರ್ಪಡೆ ಆಗಬೇಕು, ಯಾವುದನ್ನು ಕೈ ಬಿಡಬೇಕು, ಇವೆಲ್ಲವೂ ಕೂಡ ಚರ್ಚೆಗೆ ಬರುವಂಥದ್ದಾಗುತ್ತೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಭೂ ಸಂಬಂಧವಾದಂತಹ ಯಾವುದೇ ಸಮಸ್ಯೆಗಳಾಗಲಿ ಕೆಲಸಗಳಾಗಬೇಕು ಅಂತ ಇದ್ದರೆ ಅವೆಲ್ಲವಕ್ಕೂ ಕೂಡ ನಿರ್ವಿಘ್ನವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಲಿ. ಶುಭವಾಗಲಿ.